ಕರ್ನಾಟಕದ ಜನ ರಾಮಕೃಷ್ಣ ಹೆಗಡೆ ಅವರನ್ನು ಒಬ್ಬ ವಿಷನರಿಯಾಗಿ ನೋಡ್ತಾರೆ, ಒಬ್ಬ ಅದ್ಭುತ CM ಆಗಿ ನೋಡಿದ್ದಾರೆ. ಹಾಗೆ 25 ವರ್ಷ 30 ವರ್ಷದ ಹಿಂದೆ ಅವರು ಏನೇನು ಕನಸು ಕಂಡಿದ್ರಲ್ಲ ಅದು ಇವಾಗ ಜಾರಿಗೆ ಬರ್ತಾ ಇದೆ. ನೀವು 370 ತೆಗೆದಿದ್ದಾಗಿರಬಹುದು, ಅಥವಾ ನೀವು ಹೇಳಿದ ಹಾಗೆ ಬೆಂಗಳೂರನ್ನು IT ಟೆಕ್ ಸಿಟಿ ಮಾಡಬೇಕು ಅನ್ನೋದನ್ನು ಅವರು ಕನಸು ಕಂಡಿದ್ರು ಸೇರಿದಂತೆ ಹಲವಾರು ವಿಷನ್ಗಳನ್ನು ಅವರು ಶುರು ಮಾಡಿದ್ರು. ಅಂದರೆ ಅದ್ರ ಬಗ್ಗೆ ಒಕ್ಕಲಾಗಿ ಮಾತನಾಡಿದ್ರು, ಜನರಿಗೆ ಅರಿವಾಗೋ ಹಾಗೆ ತಿಳಿಸ್ಕೊಟ್ರು. ಅವರ ಕಾಲದಿಂದ ಇವತ್ತಿನವರೆಗೆ ಆದ ಬದಲಾವಣೆಗಳು ಮತ್ತು ಅವರ ವಿಷನ್, ಅದ್ರ ಬಗ್ಗೆ ಏನಂತೀರಿ? ನಿಮ್ಮ ಜೊತೆ ಕೂತು ಮಾತಾಡುವಾಗ ಯಾವ್ಯಾವ ವಿಷಯಗಳು ಮಾತಾಡ್ತಿದ್ರು ಅವರು? So we should talk about everything. Everything. I remember, India, Panchayati Raj, devolution of power, decentralization of power, Grama Panchayat, ಹಾಗೂ ಬ್ಲಾಕ್ ಲೆವೆಲ್ ಪಂಚಾಯತ್ಸ್ಗೆ ಪವರ್ ಕೊಡೋ ಬಗ್ಗೆ ಅವ್ರಿಗೆ, he believed that there should not be centralization of power. That power should go from down to up, not from up to down. ಆಗಿನ ಕಾಲದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ತುಂಬ ಪವರ್ಫುಲ್ ಆಗಿತ್ತು. ಆ್ಯಂಡ್ ಕಾಂಗ್ರೆಸ್ದು ಗವರ್ನಿಂಗ್ ಮಾಡೆಲ್ ಏನು ಅಂತಂದರೆ ಟಾಪ್ ಡೌನ್ ಅಪ್ರೋಚ್, ಪಿರಮಿಡಿಕಲ್ ಟಾಪ್ ಡೌನ್. ಇವ್ರು ಯಾವಾಗಲೂ ಕೆಳಗಡೆಯಿಂದ ಪವರ್ ಬರಬೇಕು, ಶಕ್ತಿ ಜನಗಳನ್ನ ಎಂಪವರ್ ಮಾಡಬೇಕು ಅಂತ. ಯಾವುದು ಗ್ರಾಮ ಲೆವೆಲಲ್ಲಿ, ವಿಲೇಜ್ ಲೆವೆಲಲ್ಲಿ, ಬ್ಲಾಕ್ ಲೆವೆಲಲ್ಲಿ ಎಂಪವರ್ ಮಾಡಬೇಕು. ಅವರು ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ಸಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಬೇಕು. ಆ್ಯಂಡ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಅವರು ಸಿಕ್ಕಾಪಟ್ಟೆ ಪ್ರೋತ್ಸಾಹ ಕೊಟ್ಟರು. ಅವರೊಬ್ಬರು ಮಂತ್ರಿ ಇದ್ದರು, ಅವರು ಕೂಡ ತುಂಬ ಕಷ್ಟಪಟ್ಟರು ಅದಕ್ಕೋಸ್ಕರ, ಅಬ್ದುಲ್ ನಸೀರ್ ಸಾಬ್ ಅಂತ. ಆಗ ಸೊ ಪಂಚಾಯತಿ ರಾಜ್ ಆ್ಯಕ್ಟು ಯೂನಿಯನ್ ಗವರ್ಮೆಂಟಲ್ಲಿ ಬಂದಿದ್ದು 1993-94 PV ನರಸಿಂಹರಾವ್ ಟೈಮಲ್ಲಿ. ಅಲ್ಲಿ ಅದಕ್ಕೆ ಮುಂಚೆನೇ ನಮ್ಮ ಕರ್ನಾಟಕದಲ್ಲಿ ಇತ್ತದು, ದಿಸ್ ಹೋಲ್ ಸ್ಕೀಮ್ ಆಫ್ ಪಂಚಾಯತಿ ರಾಜ್. ಸೊ ಅದು ತುಂಬ ಮೇಜರ್ ಕಾಂಟ್ರಿಬ್ಯೂಷನ್. ಅದಲ್ಲದೆ ಹಿ ವಾಸ್ ಅ ಗ್ರೇಟ್ ಬಿಲೀವರ್ ಇನ್ ಫೆಡರಲಿಸಮ್. ಸೊ ಸ್ಟೇಟ್ ಆ್ಯಂಡ್ ಯೂನಿಯನ್ಗೆ ಪವರ್ಸ್ ಡಿಫ್ರೆಂಟ್ ಆಗಿರಬೇಕು. ಆ್ಯಂಡ್ the union government should not interfere with the state government's functioning at every level. A true federal structure where the states decide for themselves, and the union government has finance budget to defense, so those kinds of things which only the union government can decide, that the union government should decide. So he believed in federalism and he worked towards it. Also ನೀವು RTI ಆ್ಯಕ್ಟ್ ಅಂತ ಹೇಳ್ತೀವಲ್ಲ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್, ಅದು ಆಮೇಲೆ ಬಂತು ತಿರ್ಗಾ. ಇವರ ಚೀಫ್ ಮಿನಿಸ್ಟರ್ ಆಗಿದ್ದಾಗ ರಾಮಕೃಷ್ಣ ಹೆಗ್ಡೆ ಆ ಟೈಮಲ್ಲಿ ಪಬ್ಲಿಕ್ ರೆಕಾರ್ಡ್ಸ್ನ ಯಾರು ನೋಡಬೇಕು ಅಂತ ಇರುತ್ತೋ ಅದನ್ನು ಅಲೌ ಮಾಡಬೇಕು ಅಂತ ಒಂದು ಸ್ಕೀಮ್ ತಂದಿದ್ರು, ದಟ್ ಎನಿಬಡಿ ಕ್ಯಾನ್ ಹ್ಯಾವ್ ಆಕ್ಸೆಸ್ ಟು ಪಬ್ಲಿಕ್ ರೆಕಾರ್ಡ್ಸ್ ಅಂತ. So according to me, it was a precursor to the Right to Information Act. Yeah. ಆಮೇಲೆ ನಾನು ಸಾಕಷ್ಟು ಸತಿ ಹೇಳ್ತೀನಿ, ಡೆವಲಪ್ಮೆಂಟು, ಡಿಸೆಂಟ್ರಲೈಸೇಷನ್, ಡೆವಲ್ಯೂಷನ್ ಆಫ್ ಪವರ್, ಸ್ಟ್ರೆಂಥನಿಂಗ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಲೋಕಾಯುಕ್ತ ಅದು ಕೂಡ ಲೈಕ್ ವಾಟ್ ಈಸ್ ಲೋಕಾಯುಕ್ತ? ಇಟ್ಸ್ ಅ ವಾಚ್ ಡಾಗ್ on the functioning of the government. Now, do you need a watchdog to yes, because there's this adage that power corrupts and absolute power corrupts absolutely. So ಯಾರು ಪವರ್ಲಿ ಇದ್ದಾರೋ ಅವ್ರ ಮೇಲೆ ವಾಚ್ ಡಾಗ್ ಯಾರು, ಅವ್ರನ್ನ ಮಾನಿಟರ್ ಮಾಡೋರು ಯಾರು, ಅದಕ್ಕೆ ಲೋಕಾಯುಕ್ತ ತಗೊಂಬಂದ್ರು. ಯಾರೋ ಒಂದು ಬಾಡಿ ಇರಬೇಕು that people can approach when they want to question the government. ಇಲ್ಲದೆ ಹೋದರೆ ಮೆಕ್ಯಾನಿಸಮ್ ಏನು, ಇಂಟರ್ನಲ್ ಮೆಕ್ಯಾನಿಸಮ್ ಏನಿದೆ ಅಂತ. Again, as you know, ಲೋಕಾಯುಕ್ತ and all came ಮಾದರಿ ಆಯಿತು. It came much later ಅಲ್ವಾ ದೇಶದಲ್ಲಿ. ಸೊ then institutions ತುಂಬ ಸ್ಟ್ರಾಂಗ್ ಆಗಿರಬೇಕು ಅಂತ, ಆ್ಯಂಡ್ ಸೆಪ್ರೇಟ್ ಆಗಿರಬೇಕು ಅಂತ. ಲೈಕ್ ಫಾರ್ ಎಕ್ಸಾಂಪಲ್, the executive wing has to be separate from the judiciary, and all the wings have to have their own power and their own accountability, system of accountability, transparency and accountability. This whole idea of transparency and accountability was very, very important to him.
That is why it was called value-based politics. He gave a lot of importance to values in public life. Or ಹೇಳಿದ್ರು, when you're in public life, you should be above suspicion, like Caesar's wife, you know. I mean, you got to be above suspicion. So ಹಾಗೆ ಅವ್ರು ಹೇಳಿದ್ದಕ್ಕೆ ಅವರೇ he became a victim of his own schemes. You know, so ನಾನು ತುಂಬ ಸತಿ ಹೇಳ್ತೀನಿ, ಕರ್ನಾಟಕ ಜನತೆಗೆ ಯಾರು ಮುಂದೆ ಬರೋಕ್ಕೆ ಅವಶ್ಯಕತೆ ಮಾಡಲ್ಲ. ಅವರು ಎಲ್ಲರೂ ಒಂದು ಸ್ವಲ್ಪ ಮುಂದೆ ಬರ್ತಾ ಇದ್ದಾರೆ ಅಂತಂದರೆ ಅವ್ರನ್ನ ಹಿಂದೆ ಎಳಿಯಕ್ಕೆ ಟ್ರೈ ಮಾಡ್ತಾರೆ. ಬಾಕಿ ರಾಜ್ಯದಲ್ಲಿ ಯಾರು ಮುಂದೆ ಬಂದರೆ ಅವ್ರಿಗೆ ಹೋಗಿ ನಮಸ್ಕಾರ ಮಾಡ್ತಾರೆ. ಏನೋ ನಾ ಕಾಲು ಬಿದ್ದು ನಮಸ್ಕಾರ ಮಾಡಿ ಸಾಯಿಬ್ರೆ ಸಾಯಿಬ್ರೆ ಬುದ್ಧಿ ಬುದ್ಧಿ ಅಂತ. ನಮ್ಮ ರಾಜ್ಯದಲ್ಲಿ ಯಾರೋ ಮುಂದೆ ಬರೋಕ್ಕೆ ಶುರು ಮಾಡಿದ್ರೆ ಅವ್ರನ್ನ ಏನೋ ಕಾಲು ಎಳಿಯೋಕ್ಕೆ. ರಾಮಕೃಷ್ಣ ಹೆಗಡೆ ಅವರು ಕೂಡ ಅಂಥದ್ದನ್ನೆಲ್ಲಾನು ಫೇಸ್ ಮಾಡಿದ್ರು, ಮಾಡ್ತಾನೇ ಇದ್ರು ಥ್ರೂ ಔಟ್ ಹಿಸ್ ಟೆನ್ಯೂರ್. ಆರೋಪಗಳು ಬಂದವು, ಸಿಕ್ಕಾಪಟ್ಟೆ ಆರೋಪ ಬಂತು, ಬಗ್ಗೆ ಪ್ರಶ್ನೆಗಳು ಬಂದವು. ಸೊ ಆ ಆರೋಪ ಒಂದು ಏನೋ ಬಾಟ್ಲಿಂಗ್ ಆ್ಯಕ್ಟ್ ಏನೋ ಬಂತು, ಅದನ್ನು ರಿಸೈನ್ ಮಾಡಿದ್ರು, ರಾಜೀನಾಮೆ, ಚೀಫ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟರು. ಸೆಕೆಂಡ್ ಟೈಮ್ ಏನೋ ಒಂದು NRI ಲ್ಯಾಂಡ್ ಸ್ಕೀಮ್ ಬಗ್ಗೆ ಏನೋ ಇತ್ತು, ತಿರ್ಗಾ ರಾಜೀನಾಮೆ ಕೊಟ್ಟರು. ಆಮೇಲೆ ರಾಜೀನಾಮೆ ಕೊಟ್ಬಿಡಿ ಸರ್, ಒಂದು ಕಮಿಷನ್ ಆಫ್ ಎನ್ಕ್ವೈರಿ ಇಟ್ಟೋಣ ಅಂತ. ಸೊ ಆ ಕುಲ್ದೀಪ್ ಸಿಂಗ್ ಕಮಿಷನ್ ಆಫ್ ಎನ್ಕ್ವೈರಿನ ಅವ್ರ ಸರ್ಕಾರ ಅವರೇನೆ ಇನ್ಸ್ಟಿಟ್ಯೂಟ್ ಮಾಡಿದರು ಅವ್ರ ವಿರುದ್ಧ ಎನ್ಕ್ವೈರಿ ಮಾಡೋಕ್ಕೆ. ಓಕೆ, ಸೊ ಅವ್ರಿಗೆ ಎಷ್ಟು ಧೈರ್ಯ ಇತ್ತು, ಅವರ ಟ್ರಾನ್ಸ್ಪರೆನ್ಸಿ, ಏನೋ ಪ್ರೋಸೆಸ್ ಆಫ್ ಟ್ರಾನ್ಸ್ಪರೆನ್ಸಿ, ಅವ್ರ ಸತ್ಯ ವಾಸ್ ಸೋ ಸ್ಟ್ರಾಂಗ್, ಅವ್ರ ಅಸ್ತಿತ್ವ ವಾಸ್ ಸೋ ಸ್ಟ್ರಾಂಗ್ ಅಕಾರ್ಡಿಂಗ್ ಟು ಮೀ. ಇಲ್ಲದೆ ಹೋದರೆ ಈಗಿನ ಕಾಲದಲ್ಲಿ ಯಾರಾದರೂ ಅವ್ರ ಮೇಲೆ ಅವ್ರ ಎನ್ಕ್ವೈರಿಗೆ ಏನಾದ್ರು ಇನ್ಸ್ಟಿಟ್ಯೂಟ್ ಮಾಡ್ತಾರಾ? ರಿಸೈನು ಮಾಡಲ್ಲ, ಯಾರು ರಿಸೈನು ಮಾಡಲ್ಲ. ಸೊ ಅದಕ್ಕೆ ಇವಾಗ ನಾವು 130th ಸಮಥಿಂಗ್ ಅಮೆಂಡ್ಮೆಂಟ್ ತರಬೇಕು ಅಂತ ಇದ್ದಾರಲ್ಲ ಮೋದಿ ಸರ್ಕಾರ. ಆಮೇಲೆ ಅಮಿತ್ ಶಾ ಅವರು ಅದ್ರ ಬಗ್ಗೆ ಮಾತಾಡ್ತಾ ಇದ್ರು ರೀಸೆಂಟಾಗಿ. ಹೇಳ್ತಾರೆ, ಚೀಫ್ ಮಿನಿಸ್ಟರ್ಸು, ಪ್ರೈಮ್ ಮಿನಿಸ್ಟರ್ಸು ಯಾರು ಜೈಲಲ್ಲಿದ್ದರೆ ಒಂದು ತಿಂಗಳ ಮೇಲೆ ಸೀರಿಯಸ್ ಆರೋಪನೆ ಇದ್ದರೆ, ಆಮೇಲೆ ಸುಪ್ರೀಂ ಕೋರ್ಟ್ ಅದು ಬೇಲ್ ಕೊಡದೆ ಹೋದರೆ ಅವರು ದೇ ಶುಡ್ ರಿಸೈನ್ ಅಂತ. ಕ್ಯಾನ್ ಯು ಇಮ್ಯಾಜಿನ್? ಅವಾಗ ಬರೀ ಒಂದು ಸಸ್ಪಿಷನ್ ಮೇಲೆ ರಿಸೈನ್ ಮಾಡ್ತಾಯಿದ್ರು ಹೆಗ್ಡೆ ಅವರು. ಆರೋಪ ಬಂದ ಮೇಲೆ ಬರೀ ಯಾರು ಒಬ್ಬರು ಅಯ್ಯೋ ಇವ್ರು ದುಡ್ಡು ಮಾಡ್ಕೊಂಡಿದ್ದಾರೆ ಅಂತಂದರೆ ಅದ್ರ ಮೇಲೆ ಅವರೇ ಜುಡಿಷಿಯಲ್ ಕಮಿಷನ್ ಇದು ಮಾಡಿ ಅವರೇ ರಿಸೈನ್ ಮಾಡಿ ರಾಜೀನಾಮೆ ಕೊಟ್ಟು ಅವರೇ ಮಾಡ್ಕೋತಾ ಇದ್ರು. ಇವಾಗ ವಿ ಹ್ಯಾವ್ ಕಮ್ ಟು ಅ ಸ್ಟೇಜ್ ವೆನ್ ದೆ ಹ್ಯಾಸ್ ಟು ಬಿ ಅ ಲಾ ಬರಬೇಕಾಯ್ತು, ಟು ಆಸ್ಕ್ ಪೀಪಲ್ ಟು ರಿಸೈನ್. ಮಾಡಲ್ಲ, ಇವಾಗ ಯಾರೂ ಮಾಡ್ತಾ ಇಲ್ಲ. ಸೊ ನಾನು ಹೇಳ್ತಾ ಇರೋದು, he was a very 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 special and a unique politician. ತುಂಬ ಸೆನ್ಸಿಟಿವ್ about what people said or what people say. ಆ ಕುಲ್ದೀಪ್ ಸಿಂಗ್ ಕಮಿಷನ್ ರಿಪೋರ್ಟು ಅವ್ರ ಮೇಲೆ ಏನೂ ಅವ್ರಿಗೆ ಸಿಗಲಿಲ್ಲ, ಅವ್ರ ವಿರುದ್ಧ ಏನೂ ಸಿಗಲಿಲ್ಲ ಅವ್ರಿಗೆ. ಸೊ ಏನು ಮಾಡಿದ್ರು ಅವರು, ಇವರು ರಾಜೀನಾಮೆ ಕೊಟ್ಟು ಪ್ಲ್ಯಾನಿಂಗ್ ಕಮಿಷನ್ ಮೆಂಬರ್ ಚೇರ್ಪರ್ಸನ್ ಆದಾಗ, ವೈಸ್ ಚೇರ್ಪರ್ಸನ್ VP ಸಿಂಗ್ ಸರ್ಕಾರದಲ್ಲಿ, ಆವಾಗ ದಿಸ್ ಕುಲ್ದೀಪ್ ಸಿಂಗ್ ಕಮಿಷನ್ ಯಾರೋ ಏನೋ ಹೇಳಿರಬೇಕು, Mr. Hegde is indicted in probability of probabilities ಅಂತ. Probability of probabilities ಏನು ಹಂಗಂದ್ರೆ, I mean, you have no facts, you have no evidence, and you're saying probability of probabilities. So ಹಾಗಾದರೂ ಕೂಡ ಪ್ಲಾನಿಂಗ್ ಕಮಿಷನರ್ ರಿಸೈನ್ ಮಾಡಿದ್ರು ಥರ್ಡ್ ಟೈಮ್, as a vice chairperson of planning commission. So what I'm trying to say is, here was a man whose understanding of the political landscape, as vast as it was, our personal accountability was at a very very high order, very high order, and our character was unimpeachable. I mean, it was like an impeccable character. He had that character and strength of mind and the personality to want to give. And he was also one of those people who was instrumental early on in bringing about coalition politics. Ivaga nodi ella coalition politics yaudu kuda single party is not in power. Ella NDA, UPA adu as a precursor to NDA and UPA. 1983 ಅಲ್ಲಿ ಹೆಗ್ಡೆ ಅವ್ರ ಸರ್ಕಾರ, when he became the chief minister, I think BJP was giving him outside support. ಅದಾದ್ಮೇಲೆ nationally they lost, and so he resigned and he went for elections and he came back with a thumping majority. People of Karnataka
loved him. 1989 ಕಾಂಗ್ರೆಸ್ ನ್ಯಾಷನಲ್ ಕಾಂಗ್ರೆಸ್ ವಿರುದ್ಧ ಒಂದು ಅಪೋಸಿಷನ್ ಸ್ಟ್ರಾಂಗ್ ಅಪೋಸಿಷನ್ ಇರಬೇಕು ಅಂತ ಅಂದ್ಕೊಂಡಾಗ ಎಲ್ಲರನ್ನೂ ಜೋಡಿಸಿದ್ದು ಇವರೇನೆ. ಬಿಜು ಪಟ್ನಾಯಕ್, ಮಧು ದಂಡವತೆ, ಚರಣ್ ಸಿಂಗ್, ದೇವಿಲಾಲ್, ವಿ.ಪಿ. ಸಿಂಗ್, ಅಜಿತ್ ಸಿಂಗ್, ಮುಲಾಯಂ ಸಿಂಗ್ ಯಾದವ್, ನಿತೀಶ್ ಕುಮಾರ್, ಲಾಲು ಯಾದವ್, ಎಲ್ಲನೂ ಜನತಾ ಪರಿವಾರ ಅಂತ ಏನಿತ್ತು ಆವಾಗ. ಆಮೇಲೆ ರಾಮ್ ಮನೋಹರ್ ಲೋಹಿಯಾ ಫಾಲೋವರ್ಸ್ ಯಾರಿದ್ರು ಅವರೆಲ್ಲರನ್ನೂ ಒಕ್ಕಟ್ಟಿಗೆ ಸೇರಿಸಿ ಜನತಾದಳ್ ಮಾಡಿದ್ರು. ಆ ಜನತಾದಳನ ಇನಾಗ್ಯುರೇಷನ್ನು ಮೊದಲ ಬಾರಿ ಇಲ್ಲೇ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಆಗಿದ್ದು, ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ಸಲ್ಲಿ. ಅದು ಮಾಡಿದ್ಮೇಲೆ ಕೂಡ ಹಿ ನೆವರ್ ಆಸ್ಕ್ಡ್ ಫಾರ್ ಅ ಮಿನಿಸ್ಟರ್ಶಿಪ್. ಬಾಕಿ ಎಲ್ಲರೂ ಕೂಡ ನಾನು ಈ ಮಿನಿಸ್ಟರ್ ಆಗಬೇಕು, ನಾನು ಆ ಮಿನಿಸ್ಟರ್ ಆಗಬೇಕು, ನಂಗೆ ಈ ಪೋರ್ಟ್ಫೋಲಿಯೋ ಬೇಕು, ನಂಗೆ ಆ ಪೋರ್ಟ್ಫೋಲಿಯೋ ಬೇಕು. ಇವರು ಏನು ಕೇಳಲಿಲ್ಲ. ವಿ.ಪಿ. ಸಿಂಗ್ ಅವರೇ ಸರ್ ಎಲ್ಲರೂ ಪೋರ್ಟ್ಫೋಲಿಯೋ ತೊಗೊಂಡ್ಬಿಟ್ಟಿದ್ದಾರೆ, ಯಾವುದೂ ಇಲ್ಲ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಸ್, ನೀವು ಪ್ಲಾನಿಂಗ್ ಕಮಿಷನ್ ವೈಸ್ ಚೇರ್ಪರ್ಸನ್ ಅಕ್ಸೆಪ್ಟ್ ಮಾಡ್ಕೋತೀರಾ ಅಂತ. ಓಕೆ ಅಂತ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು. ಆನಂತರ ಈ ಕುಲ್ದೀಪ್ ಸಿಂಗ್ ರಿಪೋರ್ಟ್ನ ಅವ್ರು ಯಾವಾಗ ಅದನ್ನು ವೆನ್ ದೇ ಅಕ್ಸೆಪ್ಟೆಡ್ ದ ಕುಲ್ದೀಪ್ ಸಿಂಗ್ಸ್ ರಿಪೋರ್ಟ್, ಹಿ ಗೇವ್ ಅ ರಾಜೀನಾಮೆ. ಹಿ ಸೆಡ್ ಓಕೆ, ಐ ಆಮ್ ರಿಸೈನಿಂಗ್ ಬಿಕಾಸ್ ಐ ಡೋಂಟ್ ವಾಂಟ್ ಎನಿ ಬ್ಲಾಟ್ ಆನ್ ದ ಗವರ್ಮೆಂಟ್. ಸೊ ಹಿ ಬಿಲೀವ್ಡ್ ದಟ್ coalition politics was the way forward. ಅವಾಗಿಂದ ಹೇಳ್ತಾ ಇರೋದು. And 25 years later you're seeing it, right? It's all completely coalition politics. ಇವಾಗ ಮೆಜಾರಿಟಿ ಬರೋದು ಡೌಟ್ಫುಲ್ ಇರುತ್ತೆ ಆಲ್ ದ ಟೈಮ್. ಕೋಯಿಲೇಷನ್ಗೆ ಯಾವಾಗಲೂ ರೆಡಿ ಆಗಿರ್ತಾರೆ. ಆದರೆ he always said one thing, post election coalition ಇರಬಾರ್ದು, ಪ್ರೀ ಎಲೆಕ್ಷನ್ ಕೋಯಿಲೇಷನ್ ಇರಬೇಕು. ಆವಾಗ ಜನಗಳು ವೋಟ್ ಮಾಡಿದಾಗ ಯಾರ ಜೊತೆ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆ್ಯಂಡ್ ಅವ್ರಿಗೆ ಪವರ್ ಆಫ್ ಚಾಯ್ಸ್ ಇರುತ್ತೆ. ಪೋಸ್ಟ್ ಇಲೆಕ್ಷನ್ ಕೋಯಿಲೇಷನ್ ಇದ್ದರೆ ಆವಾಗ ಯು ಡೋಂಟ್ ಹ್ಯಾವ್ ಅ ಚಾಯ್ಸ್ ಬಿಕಾಸ್ ಯು ಮೇ ಹೇಟ್ ಒನ್ ಪಾರ್ಟಿ. ಟ್ರೂ. And ಅವರಿಬ್ಬರೇ ಒಟ್ಟಿಗೆ ಬರ್ತಾರೆ because both want to be in power. I mean, so that was something that he always said. There has to be a pre-election coalition, not a post-election coalition. ಪ್ರತಿಭಾ ಅವರೇ, ಇಷ್ಟು ಹತ್ತಿರದಿಂದ ರಾಜಕಾರಣನ ನೀವು ನೋಡಿದ್ದೀರಾ. ರಾಮಕೃಷ್ಣ ಹೆಗಡೆ ಅವರ ಜೊತೆಗೆ ಅವರ ಜೀವನದಲ್ಲಿ ರಾಜಕೀಯದಲ್ಲಿ ಆಗ್ತಾ ಇದ್ದ ಬೆಳವಣಿಗೆಗಳನ್ನು ನೀವು ಹತ್ತಿರದಿಂದ ನೋಡ್ತಾ ಇದ್ರಿ. ಯಾವತ್ತೂ ಅನಿಸಿಲ್ವಾ ನಿಮಗೆ ನೀವು ಎಲೆಕ್ಷನ್ ನಿಲ್ಲಬೇಕು, ನಿಮಗೂ ಒಂದು ಪೋಸ್ಟ್ ಸಿಗಬೇಕು, ನೃತ್ಯದಿಂದ ಒಂದು ಚೂರು ಆಚೆ ಬಂದು ನಾನು ಒಬ್ಬ ರಾಜಕಾರಣಿ ಆಗಬೇಕು ಅಂತ ಯಾವತ್ತೂ ಸೆಳಿಲಿಲ್ವಾ? ಈ ಅಧಿಕಾರ ಅನ್ನೋದಿದೆಯಲ್ಲ, ಇದು ಅತೀ ವಿಪರೀತ ಮೋಹ. ನಾನು ಅಧಿಕಾರ ಪಡಿಬೇಕು ಅನ್ನೋದು ಎಲ್ರಿಗೂ ಕಾಡುತ್ತೆ ಒಂದೊಂದ್ಸಲ. ನಿಮ್ಮನ್ನು ಯಾವತ್ತೂ ಕಾಡಿಲ್ವಾ? ನನಗೆ ಅದೇ ರಾಮಕೃಷ್ಣ ಹೆಗಡೆ ಅವರು ಹೇಳ್ತಾ ಇದ್ರು, ನನಗೆ ಪೊಸಿಷನ್ನು ಬೇಕಾಗಿಲ್ಲ ಪವರ್ಗೆ. ಐ ಥಿಂಕ್ ದಟ್ ದೋಸ್ ಹೂ ಆರ್ ಟ್ರೂಲಿ ಪವರ್ಫುಲ್ ಆರ್ ಪವರ್ಫುಲ್ ವಿತೌಟ್ ಹ್ಯಾವಿಂಗ್ ಅ ಪೊಸಿಷನ್. ನಾನು ಬರೀ ರಾಜಕಾರಣ ಇಲ್ಲ, ನನಗೆ ಈ ಪೊಸಿಷನ್ ಬೇಕು, ನಾನು ಈ ಚೇರ್ಮನ್ ಆಗಬೇಕು, ನಾನು ಈ ವೈಸ್ ಚೇರ್ಮನ್ ಆಗಬೇಕು, ನಾನು ಇಲ್ಲಿರಬೇಕು ಅಲ್ಲಿರಬೇಕು ಅಂತ ಯಾವತ್ತೂ ಕೇಳಿಲ್ಲ. ಆದರೆ ನನ್ನ ಕೆಲಸ, ನಾನು ಏನು ಕೆಲಸ ಮಾಡಿದ್ದೀನೋ, ನನ್ನ ವ್ಯಾಲ್ಯೂಸು, ನನ್ನ ಇಂಟೆಗ್ರಿಟಿ, ವಾಟ್ ಐ ಸ್ಟ್ಯಾಂಡ್ ಫಾರ್ ಡಿಫೈನ್ಸ್ ವಾಟ್ ಐ ಡೂ. ಓಕೆ, ಕ್ಷೇತ್ರದಲ್ಲಿ, ಕಲಾ ಕ್ಷೇತ್ರದಲ್ಲಿ ನನ್ನ ಅಷ್ಟು ಕಷ್ಟ ಕೆಲಸ ಮಾಡೋದು ಯಾರೂ ಇಲ್ಲ, ನನಗೆ ಗೊತ್ತು. ಅದಕ್ಕೆ ನನ್ನ ಮುಂದೆ ನಿಂತ್ಕೊಳ್ಳೋರ್ಗೂ ಯಾರಿಗೂ ಇದಿಲ್ಲ, ಧೈರ್ಯ ಇಲ್ಲ ಮಾತಾಡೋಕ್ಕೆ. ನಾವು ಇಷ್ಟು ಮಾಡಿದ್ದೀವಿ, ಅಷ್ಟು ಮಾಡಿದ್ದೀವಿ. ಬಿಕಾಸ್ ಸ್ವತಃ ನನಗೋಸ್ಕರ ಏನೂ ಮಾಡಲಿಲ್ಲ, ಪೂರಾ ಕಲಾ ಪ್ರಪಂಚಕ್ಕೆ ಮಾಡಿದೆ, ಕಲಾವಿದರಿಗೆ ಮಾಡಿದೆ. ಯಾರ್ಯಾರಿಗೆ ಸಹಾಯ ಬೇಕು, ಹೇಗೆ ಸಹಾಯ ಬೇಕು, ಎಂಥ ಸಹಾಯ ಬೇಕು, ಎಲ್ಲರಿಗೂ ಬೇರೆ ಬೇರೆ ಕಷ್ಟ ಇರುತ್ತೆ. ಆ ಸಂದರ್ಭಕ್ಕೆ ಏನು ಸಹಾಯ ಬೇಕೋ ಅದು ಬೇಕಾಗತ್ತೆ. ಹೌದು ಅಲ್ವಾ? ಸೊ ಸ್ಕೀಮ್ಸ್ ಏನು, ವೆಲ್ಫೇರ್ ಸ್ಕೀಮ್ಸ್ ಏನು, ಸೋಷಿಯಲ್ ಸೆಕ್ಯೂರಿಟಿ ಮೆಷರ್ಸ್ ಏನು, ಅದಕ್ಕೆಲ್ಲದಕ್ಕೂ ನಾನು ಹೋರಾಟ ಮಾಡಿದ್ದೀನಿ ಕಲಾವಿದರ ಕ್ಷೇತ್ರದಲ್ಲಿ. ಆದರೆ ನಾನು ಯಾವತ್ತು ನಾನು ಇದಾಗಬೇಕು, ನಾನು ಅದಾಗಬೇಕು, ನನಗೆ ಪವರ್ ಬೇಕು, ನಾನು ಎಲೆಕ್ಷನ್ಸ್ ಅಂತ, like I said, my passion was dance. Okay, I know politics, I know very well. And one day yaradru nange if they make me something, I know I can deliver very well. I mean, if you want to make me a minister, I'll be a brilliant minister. I know that because I'm committed. I have I love my country, I love my state, I'm committed. And I also know that I mean, if they make me a member of parliament or something, I know that I'll be a good parliamentarian. ಆದರೆ ನಾನು ಹೋಗಿ ಕೇಳಕ್ಕಲ್ಲ, ನನಗೆ ಯಾವಾಗಲೂ ಅನ್ನಿಸ್ಲೂ ಇಲ್ಲ, ನಾನು ಹಂಗೆ ಅವಶ್ಯಕತೆನೂ ಇರಲಿಲ್ಲ.